ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧಿ ಮಾಜಿ ಶಾಸಕ ಕುಲದೀಪ್ ಸಿಂಗ್ ಸೆಂಗಾರ್ ಅವರ ಜೀವಾವಧಿ ಶಿಕ್ಷೆ ರದ್ದುಗೊಳಿಸಿ ಜಾಮೀನು ನೀಡಿದ್ದ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿದ ಸಿಬಿಐ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸಿಬಿಐ ನೇತೃತ್ವದ ತ್ರಿಸದಸ್ಯ ಪೀಠ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ. ಹಾಗೆಯೇ ಸೆಂಗಾರ್ಗೆ ನೋಟಿಸ್ ಜಾರಿ ಮಾಡಿದೆ. ಬೆಳೆಗೆ ನಕಲಿ ಔಷಧಿ ಸಿಂಪಡಿಸಿ ರೈತರು ಕಂಗಾಲಾಗಿರುವ ಘಟನೆ ರಾಯಚೂರಿನ ಸಿರವಾರ ತಾಲೂಕಿನ ಜಕ್ಕಲದಿನ್ನಿಯಲ್ಲಿ ನಡೆದಿದೆ. ಮೆಣಸಿನಕಾಯಿ ಬೆಳೆಗೆ ಚುಕ್ಕೆ ರೋಗ ಬಂತು ಅಂತ ರೈತರು ಔಷಧಿ ಸಿಂಪಡಣೆ ಮಾಡಿದ್ದಾರೆ. ಆದರೆ ಚುಕ್ಕೆ ರೋಗಕ್ಕೆ ಸಿಂಪಡಣೆ ಮಾಡಿದ ಔಷಧಿಯಿಂದ ಇಡೀ ಜಮೀನು ಹಾಳಾಗಿ ಹೋಗಿದೆ. ಫಸಲಿಗೆ ಬಂದಿದ್ದ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ಒಣಗಿ ಹಾಳಾಗಿ ಹೋಗಿದೆ. ದೆಹಲಿ ಮೂಲದ ಜನತ್ ಕಂಪನಿ ಔಷಧಿ ಸಿಂಪಡಣೆ ಮಾಡಿ ರೈತರು ಬೆಳೆ ಕಳೆದುಕೊಂಡು ಗೋಳಾಡುವಂತಾಗಿದೆ. ಜಕ್ಕಲದಿನ್ನಿ ಗ್ರಾಮದ 4-5 ರೈತರು ಜನತ್ ಔಷಧಿ ಸಿಂಪಡಣೆ ಮಾಡಿದ್ದು ಎಲ್ಲ ರೈತರ ಜಮೀನಿನಲ್ಲಿ ಮೆಣಸಿನಕಾಯಿ ಗಿಡಗಳು ಒಣಗಿ ಬಾಡಿ ಹೋಗಿವೆ. 4 ತಿಂಗಳು ಕಷ್ಟಪಟ್ಟು ಬೆಳೆದ ಮೆಣಸಿನಕಾಯಿ ಬೆಳೆ ಒಣಗಿ ಹಾಳಾಗಿ ಹೋಗಿದೆ. ರೈತರು ಎಕರೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದು ನಮಗೆ ಪರಿಹಾರ ನೀಡೋರು ಯಾರು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅದು ಆ್ಯಂಟ್ರಕಲ್ ಅಂತೇಳಿ ಕೊಡ್ತಿದ್ದಾರೆ ಸರ್. ಆ ಕಂಪ್ನಿ ಹೆಸರು ಡೆಲ್ಲಿ ಕಂಪ್ನಿ ಜನ್ನಟ್ ಅಂತೇಳಿ. ಅದು ಸ್ಪ್ರೇ ಮಾಡಿದ ಮೇಲೆ ಅವ್ರು ಏನು ಮಾಡ್ಯಾರ ರೈತರು, ನಾನು ಇದು ಎಲೆ ಚುಕ್ಕೆ ರೋಗ, ಹಳದಿ ರೋಗ, ಬೆಂಕಿ ರೋಗ, ಕೆಂಪು ರೋಗ ಹೋಗುತ್ತೆ ಸರ್ ಅದು ಸ್ಪ್ರೇ ಮಾಡೋದ್ರಿಂದ. ಆ ಡೀಲರ್ಗೆ ಹೇಳಿದಾಗ ಅದು ಔಷಧ ಕೊಟ್ಟಿದ್ದಾನೆ ಸರ್. ಕೊಟ್ಟ ಮೇಲೆ ಸ್ಪ್ರೇ ಮಾಡಿ ಅವ್ರು ರೈತರು 5 ದಿನ ಆದಮೇಲೆ ಆ ಹೊಲ ಬದಲಾವಣೆ ಕಂಡದ. ಏನು ಬದಲಾವಣೆ ಕಂಡದಂದರೆ ಟೋಟಲ್ ಹೊಲ ತಪ್ಪಲ ಬುಟ್ಟಾಕ್ಯದ. ಫಸ್ಟು ತಪ್ಪಲ ಬುಟ್ಟಾಕಿ ಅಂತ ಬಂದು ಒಣಗಕ್ಕೆ ಸ್ಟಾರ್ಟ್ ಆಗ್ಯದ. ಅದನ್ನು ಹೋಗಿ ಡೀಲರ್ ತಲೆ ಮಾತಾಡ್ಯಾರ, ಸರ್ ನಮ್ಮ ಹೊಲ ಹಿಂಗಾಗ್ಯದ ನೋಡಪ್ಪ, ಹಿಂಗೆ ಹೊಡೆದು ಅಂತ ಹೇಳ್ಯಾರ. ಅವಾಗ ಡೀಲರ್ನು ಬಂದು ಭೇಟಿ ಕೊಟ್ಟಾನ, ನೋಡಿದಾನ. ಅದು ಕಂಪ್ಲೀಟ್ ಒಣಗೋಗಿದೆ. 5 ದಿನದಲ್ಲಿ ಒಣಗೋದ್ಮೇಲೆ ಇಲ್ಲಿರ್ತಕ್ಕಂಥ ಸೇಲ್ಸ್ ಆಫೀಸರ್ ಕರೆಸ್ಯಾರ ಡೀಲರ್ಗಳು. ಕರೆಸಿ ಅದನ್ನು ಡೀಲರ್ ಅತಿಗೂ ತೋರಿಸಿದ್ದಾರೆ. ಇದು ಹಿಂಗಾಗ್ಯದ. ಅದು ಏನು ಮಾಡಿದಾನೆ, ಅವರು ಏನೋ ಒಂದು ತಪ್ಪಿಸಂಬಕ್ಕೆ ಪ್ಲಾನ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಇದು ಗೋವಿನ ಜೋಳದ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಕಾರಿಗೆ ಮುತ್ತಿಗೆ ಹಾಕಿ ತಮ್ಮ ಬೇಡಿಕೆ ಮುಂದಿಟ್ಟಿದ್ದಾರೆ. ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿ ಕೂಡಲೇ ಖರೀದಿ ಕೇಂದ್ರ ತೆರೀಬೇಕು ಅಂತ ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಡಿಸಿ ಕಚೇರಿ ಎದುರೇ ಗೋವಿನ ಜೋಳದ ರಾಶಿ ತಂದು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ರೈತರು ಎಚ್ಚರಿಕೆ ನೀಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿಗಳು 2 ದಿನ ಕಾಲಾವಕಾಶ ಕೊಡಿ, ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಖರೀದಿ ಕೇಂದ್ರ ತೆರೆಯುವಂತೆ ಮನವಿ ಮಾಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಈ ವೇಳೆ ರೈತರು ಬಾರಕೋಲಿನಿಂದ ನೆಲಕ್ಕೆ ಹೊಡೆಯುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಖರೀದಿ ಕೇಂದ್ರ ತೆರೆಯದೇ ಇದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಅಂತ ರೈತರು ಎಚ್ಚರಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.